ರಾಮಕೃಷ್ಣ ಅವರೇ, ಪೌಡರ್ ರಾಮಕೃಷ್ಣ ಅವರೇ, ರಾಮಕೃಷ್ಣ ಅವರೇ, ರಾಮಕೃಷ್ಣ ಅವರೇ, ಪೌಡರ್ ರಾಮಕೃಷ್ಣ ಅವರೇ, ಪೌಡರ್ ರಾಮಕೃಷ್ಣ ಅವರೇ. ಅಬ್ಬಾ, ಈ ನಾಣಿ ಒಬ್ಬ ಸಾಕಣೆ. ನನ್ನ ಪೌಡರ್ ಮಾಡೋದಿಕ್ಕೆ, ನಾನು ರಾಮಕೃಷ್ಣ ಅಂತ ಮರ್ತ ಹೋಗೋದಿಕ್ಕೆ. ಕರೀತಿದ್ದಾನಲ್ವಾ, ಅದೇನು ಅಂತ ಹೋಗಿ ನೋಡಿ ಪೌಡ್ರು. ಸಡನ್ ಆಗಿ ಅವನ ಮೇಲೆ ನಿನಗೆ ಪ್ರೀತಿ ಹುಟ್ಟಿದ್ಯಲ್ಲ, ಏನೇ? ಪ್ರೇಮನ ಗೀಮನ? ಅವನು ಆ ಚಾಣಕ್ಯನ ಹತ್ರ ಇದಾನಲ್ಲ, ಏನಾದ್ರೂ ಸಹಾಯ ಬೇಕಾದಾಗ ಸಹಾಯ ಮಾಡಿದ್ರೆ ಈ ಆಸ್ತಿ ಎಲ್ಲ ನಮಗ್ ಬರುತ್ತೆ ಅಂತ ಆಸೆ. ನಿನ್ನ ಆಸ್ತಿಗೆ ಬೆಂಕಿ ಹಾಕ. ರಾಮಕೃಷ್ಣ ಅವರೇ, ಹಬ್ಬಾ, ಬರ್ತಿದ್ದೀನಿ ರಪ್ಪ ತಂದೆ. ಹೋಗಿ. ಹೆಲೋ ಆಂಟಿ. ಚೆನ್ನಾಗಿದ್ಯಾ ದಿವ್ಯಮ್ಮ? ಫೈನ್ ಆಂಟಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಲ್ಲಿ ಅಂಕಲ್ ಇದಾರಮ್ಮ? ಇದಾರೆ. ಈಗ್ಲೇ ಅವ್ರನ್ನ ಸ್ವಲ್ಪ ಮನೆ ಕಳ್ಸಮ್ಮ, ಕೆಲ್ಸ ಇದೆ. ಅದೇನು, ನೀವೇ ಅಂಕಲ್ಗೆ ಹೇಳ್ಬೋದಲ್ವಾ? ನಾನ್ ಕರೆದ್ರೆ ಬರಲ್ಲ. ಅವ್ರ ನಿನ್ ಮಾತಾ ಕೇಳ್ತಾರಲ್ವಮ್ಮ, ಸ್ವಲ್ಪ ಬೇಗನೆ ಕಳಿಸ್ತೀಯಾ? ಓ ಓಕೆ ಆಂಟಿ, ಈಗ್ಲೇ ಕಳಿಸ್ತೀನಿ. ಥ್ಯಾಂಕ್ಸ್ ಅಮ್ಮ. ರಾಮಕೃಷ್ಣ ಅವರೇ. ಏನ ಬಲಿಗ್ ತಂದಿರೋ ಮೇಕೆ ತರ ಕಿರ್ಚ್ತೀಯಾ? ಸ್ವಲ್ಪ ಸಹಾಯ ಮಾಡ್ರಿ. ಯಾವ್ದಕ್ಕೆ? ಅವ್ರನ್ನ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ಬೇಕು. ಯಾರ ಹತ್ರ ಏನ್ ಕೇಳ್ತಿದ್ಯೋ? ನಾನು ಈ ಮನೆ ಅಳಿಯ. ನೀವ್ ಯಾವತ್ತೋ ಅಳಿಯ, ಅವನು ಇವಾಗ ಮನೆ ಅಳಿಯ ಆಗೋ ತರ ಇದ್ದಾನೆ. ಏನು ಅಳಿಯನಾ? ಅದೇ ಸರ್, ಅವನು ಅತಿಥಿ ಅಲ್ವಾ, ಮರ್ಯಾದೆ ಮಾಡ್ಬೇಕು ಅಂತಿದ್ದೀನಿ. ನೀನ್ ಮಾಡ್ಬೋದಲ್ವಾ? ನಾನು ಒಬ್ಬನಿಂದ ಆಗಲ್ಲ ಸರ್, ವಯಸ್ಸಾಗೋಗಿದೆ ಅಲ್ವಾ. ನನಗ್ ಮಾತ್ರ ವಯಸ್ಸಾಗ್ತಿಲ್ವಾ ಏನೋ? ಕಲರ್ ಹಾಕೊಂಡು ಮೇಂಟೈನ್ ಮಾಡ್ತಿದ್ದೀನಿ. ಏನ್ರಿ ಪೌಡರ್ ಅವ್ರೆ, ರಾಮಕೃಷ್ಣ ಅವ್ರೆ? ಅಯ್ಯೋ ದರಿದ್ರ, ನನ್ ಕೈಲಾಗಲ್ಲ, ಬೇರೆ ಯಾರನ್ನಾದ್ರೂ ಕರಿ. ಏನಾಯ್ತು ಅಂಕಲ್? ಏನು ಇಲ್ಲಮ್ಮ. ನೀ ಯಾಕೆ ಬಂದಮ್ಮ ಇಲ್ಲಿಗೆ? ಮೀನಾಕ್ಷಿ ಆಂಟಿ ಫೋನ್ ಮಾಡಿದ್ರು, ನೀವ್ ತಕ್ಷಣ ಮನೆಗ್ ಹೋಗ್ಬೇಕಂತೆ. ಇದು ನಮ್ಮ ಕೇಶವನ ಕುತಂತ್ರನೇ ಆಗಿರುತ್ತಮ್ಮ. ಕೇಶವ ಕುತಂತ್ರ ಯಾಕೆ ಮಾಡ್ತಾನ ಅಂಕಲ್? ನಿನಗೆ ಗೊತ್ತಿಲ್ಲಮ್ಮ, ಅವನು ಒಂದು ದೊಡ್ಡ ಪ್ಲಾನ್ ಮಾಡಿದಾನೆ. ಏನ್ ಅಂಕಲ್ ಆ ಪ್ಲಾನು? ಅದು ನಿನ್ನ ಚಾಣಕ್ಯನ. ಲೈ, ನಿಮ್ಮಮ್ಮನಿಗೆ ನಾನು ಧ್ವನಿಲಿ ಫೋನ್ ಮಾಡಿದ್ದು ನೀನೇ ಅಲ್ವಾ? ನಾನೇ. ಅವತ್ತು ನನ್ನ ಹಾಗೆ ನಿಮ್ಮ ಅಮ್ಮನ ಮುಂದೆ ನಾಟಕ ಮಾಡಿದ್ದು ನೀನೇ ಅಲ್ವಾ? ಅದು ನಾನೇ. ಎಷ್ಟು ಧೈರ್ಯನೋ ನಿನಗೆ? ಏನು ಅಮ್ಮನ ಹತ್ರ ಹೇಳ್ತೀರಾ? ಹೇಳಿ. ಹೇಳಿದ್ರೆ ಏನ್ ಮಾಡ್ತೀಯೋ? ಚಿಕ್ಕಂದಲ್ಲಿ ಒಬ್ರು ಆಂಟಿ ಜೊತೆಗೆ ಅಮ್ಮನ ಮುಂದೆ ನಿಮ್ಮನ್ನ ಸಿಕ್ ಹಾಕ್ಸಿದ್ದೆ, ನೆನಪಿದ್ಯಾ? ಅಂತದ್ದೇ ಇವಾಗ ಮತ್ತೆ ಮಾಡ್ತೀನಿ. ಅಮ್ಮ ನಿಮಗ್ ಡಿವೋರ್ಸ್ ಕೊಡ್ತಾಳೆ. ಲೇ 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 ಲೇ, ನೀನ್ ಅಷ್ಟಕ್ಕೂ ನನ್ನ ಮಗನೇನೋ? ಪುತ್ರ ಅಂದ್ರೆ ಪ್ರೋತ್ಸಾಹ ಆಗ್ಬೇಕೇ ಹೊರ್ತು ಹೀಗೆ ನಿಮ್ಮ ಅಮ್ಮನಿಗೆ ಇಲ್ಲ ಸಲದ ಅನುಮಾನ ಹುಟ್ಟಿಸ್ಬಾರ್ದು. ನನ್ ಜೊತೆ ಇಟ್ಕೊಂಡ್ರೆ ಹೀಗೆ ಇರುತ್ತೆ ಅಪ್ಪ. ಇದೆಲ್ಲ ನಿಮ್ ಬಾಸ್ಗೋಸ್ಕರನೇನಾ? ಅಮ್ಮ ಅವ್ರಿಗೋಸ್ಕರ ಕೂಡ. ಅವ್ರನ್ನ ಒಂದ್ ಮಾಡೋದೇ ನನ್ ಗುರಿ. ಹಾಗಾದ್ರೆ ಅವ್ರನ್ನ ಬೇರೆ ಮಾಡೋದೇ ನನ್ನ ಗುರಿ. ನಾನು ಗುರಿ ತಪ್ಪಲ್ಲ. ಲೇ, ನಿನ್ಗೆ ಗುರಿನ ಕಲ್ಸಿದ್ದೆ ನಾನ್ ಕಣೋ. ನಾನು ತಂದೆನೆ ಮೀರ್ಸೋ ಮಗ. ನೀನು ತಂದೆನ ಮೀರ್ಸೋ ಮಗ ಅಲ್ಲ, ತಂದೆನ ಮುಳುಗ್ಸೋ ಮಗ. ಅಬ್ಬಬ್ಬಬ್ಬಾ, ಮತ್ತೆ ಶುರು ಮಾಡ್ಕೊಂಡ್ರಾ? ನಿಮ್ಮಿಂದ ದೇವ್ರ ಮೇಲಿರೋ ದೇವ್ರ ಫೋಟೋ ಎಲ್ಲ ಮಾಯ ಆಗಿ ಹೋಗ್ತಿದೆ. ನೀವ್ ಹೀಗೆ ಜಗಳ ಮಾಡ್ತಿದ್ರೆ ನಾನು ಈ ಮನೆ ಬಿಟ್ಟು ಕಾಶಿಗೆ ಹೊರಟೋಗ್ತೀನಿ ಅಷ್ಟೇನೆ. ಅವಾಗಿಬ್ರು ಯಾವಾಗ್ಲೂ ಜಗಳ ಮಾಡ್ಕೊಂಡೇ ಇರಿ, ನಿಮ್ ಜೊತೆ ನನಗ್ ಬಾಳಕ್ಕಾಗಲ್ಲ. ಬೇಗ ಬನ್ನಿ ಊಟಕ್ಕೆ. ಅಮ್ಮ ದಿವ್ಯಾ. ಥ್ಯಾಂಕ್ಸ್ ಅಜ್ಜಿ. ಇರು ಇರು ಇರು, ಇದು ನಿನಗಲ್ಲ, ಮತ್ತೆ ಆ ಹುಡುಗನ್ಗೆ. ಏನಜ್ಜಿ, ನನ್ಗೆ ಅಂತ ಅವನೇ ಹೆಚ್ಚಾಗೋದ್ನ ನಿಮ್ಗೆ? ಅವನು ನಮ್ಮ ಅತಿಥಿ ಅಲ್ವೇನಮ್ಮ, ಅದಕ್ಕೆ ಮೊದ್ಲು ಅವನು ಕೊಡ್ಬೇಕು. ಹಾಗಾದ್ರೆ ನೀನೇ ತಗೊಂಡೋಗ್ ಕೊಡು. ಹಾಗನ್ಬಾರ್ದು ತಾಯಿ,
ಅವ್ರ ಮನೇಲಿ ನೀನ್ 2 ದಿನ ಇದ್ದೆ ಅಲ್ವಾ, ಅವ್ರು ನಿನ್ನ ನೋಡ್ಕೊಂಡ್ರು ತಾನೆ. ಅದಕ್ಕೆ ನೀನು ಅವ್ರನ್ನ ನೋಡ್ಕೋಬೇಕು. ನಾನ್ ಕೊಟ್ರೆ ಏನು, ನೀನ್ ಕೊಟ್ರೆ ಏನು? ನಾನ್ ಕೊಟ್ರೆ ಗೌರವದಿಂದ ಇರುತ್ತೆ, ಅದೇ ನೀನ್ ಕೊಟ್ರೆ ಮರ್ಯಾದೆಯಾಗಿರುತ್ತೆ. ಕೊಟ್ಟು ತಗೊಳ್ಳೋದು ಮರ್ಯಾದೆ ಅಲ್ವಾ? ಸರಿ, ಕೊಡ್ತೀನಿ. ತಗೊಂಡ್ ಹೋಗು. ಯಾಕೆ ಸರ್, ನಿಮ್ಗಲ್ಲಿ ಚೆನ್ನಾಗಿರ್ಲಿಲ್ವಾ? ಅಮ್ಮವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ಅಮ್ಮನೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಸರ್? ನನಗೆ ತುಂಬಾ ಕೆಲಸ ಇದೆ ಕೇಶವ, ಇನ್ ನಾನು ಟೈಮ್ ವೇಸ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ಅದೇನ್ ಸರ್, ನಿಮ್ ಹೆಲ್ತ್ನ ಕೂಡ ನೀವು ನೋಡ್ಕೋಬೇಕಲ್ವಾ? ಸಡನ್ ಆಗಿ ವರ್ಕ್ ಸ್ಟಾರ್ಟ್ ಮಾಡ್ತೀರಾ? ನಂಗೇನು ಆಗಿಲ್ಲ, ಐ ಆಮ್ ಆಲ್ ರೈಟ್. 10 ಮಿನಿಟ್ಸಲ್ಲಿ ರೆಡಿಯಾಗಿ ಬರ್ತೀನಿ. ನನ್ನ ಸ್ಕೆಡ್ಯೂಲ್ನ ಅಷ್ಟರಲ್ಲಿ ಪ್ಲಾನ್ ಮಾಡು. ಅಣ್ಣ ಇವತ್ತು ಕೂಡ ಅದ್ಕೆ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಕೇಶವ. ಹೀಗಾಗೋಯ್ತಲ್ಲ. ಎಲ್ಲಿವರೆಗೂ ಒಳ್ಳೇದೇ ಆಗಿದೆ ಅಲ್ವಾ ಮೇಡಮ್? ಇನ್ ಮುಂದೆ ಕೂಡ ಒಳ್ಳೇದೇ ಆಗುತ್ತೆ, ನೀವೇನು ವರಿ ಮಾಡಬೇಡಿ. ಅಣ್ಣ ಅದಕ್ಕೆ ಬೇರೆ ಬೇರೆ ಆಗಿದ್ರೆ ಅವ್ರಿಗೆ ಕ್ಲೋಸ್ ಆಗೋಕ್ ಕಷ್ಟ. ಜೊತೆಲಿದ್ರೇನೆ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ. ಅದು ನನಗೆ ಅರ್ಥ ಆಗುತ್ತೆ ಮೇಡಮ್. ನಾವು ಅವಸರ ಪಡಬಾರ್ದು. ಇಂಥ ವಿಷಯದಲ್ಲಿ ತಡ ಆದಷ್ಟು ಒಳ್ಳೇದೇ ಅನ್ನೋ ತರ ಇರಬೇಕು. ತಡ ಆದ್ರೆ ಎಲ್ಲ ಹಾಳಾಗೋಗುತ್ತಲ್ವಾ? ಹಾಗೆಲ್ಲ ಏನೂ ಆಗಲ್ಲ ಮೇಡಮ್, ನನ್ನ ನಂಬಿ. ಅವರಿಬ್ರು ಒಂದಾಗೋ ಹಾಗೆ ಮತ್ತೆ ಏನಾದ್ರೂ ಪ್ಲಾನ್ ಮಾಡೋಣ, ಯೋಚನೆ ಮಾಡೋಣ. ಮೇಡಮ್, ಕಾಫಿ.